ಅಥಣಿ ಪಟ್ಟಣದಲ್ಲಿ ಶ್ರೀ ಸಿದ್ದೇಶ್ವರ ಹೋಮಿಯೋಪತಿ ಔಷಧಿ ಮಳಿಗೆಗೆ ಚಾಲನೆ ನೀಡಿದ ಶೆಟ್ಟರ್ ಮಠದ ಮರುಳಸಿದ್ದ ಮಹಾಸ್ವಾಮಿಗಳು ಹಾಗೂ ಶಾಸಕ ಲಕ್ಷ್ಮಣ್ ಸವದಿ, ಡಾಕ್ಟರ್ ಡಿಆರ್ ತೇಲಿ ಹಾಗೂ ಡಾಕ್ಟರ್ ಎಸ್.ಎ. ಕಣ್ಣೂರು ಒಡೆತಂದ ಔಷಧಿ ಮಳಿಗೆಗೆ ಶಾಸಕ ಲಕ್ಷ್ಮಣ್ ಸವದಿ ಚಾಲನೆ. ಅಥಣಿ ಪಟ್ಟಣದಲ್ಲಿ ಇದೇ ಪ್ರಥಮ ಬಾರಿಗೆ ಹೋಮಿಯೋಪತಿ ಔಷಧಿ ಮಳಿಗೆ ಪ್ರಾರಂಭವಾಗಿದ್ದು, ನಂದಗಾಂವ್ ಮೂಲದ ಡಾಕ್ಟರ್ ಡಿಆರ್ ತೇಲಿ ಹಾಗೂ ಜಂಬಗಿ ಮೂಲದ ಡಾಕ್ಟರ್ ಎಸ್.ಎ. ಕಣ್ಣೂರು ಒಡೆತಂದ ಔಷಧಿ ಮಳಿಗೆ. ಇದರ ಸದುಪಯೋಗವನ್ನು ಜನರು ಪಡೆದುಕೊಳ್ಳಬೇಕು. ಅಥಣಿ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಹೋಮಿಯೋಪತಿ ಔಷಧಿ ಮಳಿಗೆ ಪ್ರಾರಂಭವಾಗಿದ್ದು ಹೆಮ್ಮೆಯ ವಿಷಯ. ಹೋಮಿಯೋಪತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಅವಕಾಶಗಳಿವೆ. ವೈದ್ಯರು ಇದನ್ನು ಬಳಸಿಕೊಂಡು ಈ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಲಕ್ಷ್ಮಣ್ ಸವದಿ ಹೇಳಿಕೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಎಂಎಫ್ಐ ಅಧ್ಯಕ್ಷ ಸತೀಶ್ ಮೊಗ್ಗಣ್ಣವರ್, ವೈದ್ಯಕೀಯ ಕ್ಷೇತ್ರ ಎಷ್ಟೇ ಬೆಳೆದರೂ ಜನರು ಕಾಯಿಲೆಗೆ ತುತ್ತಾಗುವುದು ತಪ್ಪಿಲ್ಲ. ನಮ್ಮ ಜೀವನ ಶೈಲಿ ಹಾಗೂ ಜಂಕ್ ಫುಡ್ ಸೇವನೆ ಇದಕ್ಕೆಲ್ಲ ಕಾರಣವಾಗಿದೆ. ಹೀಗಾಗಿ ಜನರು ಒಳ್ಳೆಯ ಜೀವನ ಶೈಲಿ ರೂಢಿಸಿಕೊಳ್ಳುವುದರ ಜೊತೆಗೆ ಆರೋಗ್ಯಕ್ಕೆ ಪೂರಕವಾಗಬಲ್ಲ ಆಹಾರ ಸೇವಿಸಬೇಕು, ಸಕಾರಾತ್ಮಕವಾಗಿ ಯೋಚಿಸಬೇಕು. ಆಗ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಿದೆ ಎಂದು ಸಲಹೆ ನೀಡಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿನಾಯಕ ಬಗಡಿ, ಯಶವಂತ್ ಪಾಟೀಲ್, ರಾಜು ಪಾಟೀಲ್, ಸಂಜಯ್ ಮಾಳಿ, ಡಾಕ್ಟರ್ ಸಂಜಯ್ ಪೂಜರ್, ಡಾಕ್ಟರ್ ಬಣಜ್ ಮುರಾರಿ, ಡಾಕ್ಟರ್ ಕರೆ, ಡಾಕ್ಟರ್ ರವಿ ಕೋಳಿ, ಆಯುಷ್ ವೈದ್ಯರು ಹಾಗೂ ಎಎಫ್ಐ ಅಧ್ಯಕ್ಷ ಡಾಕ್ಟರ್ ಸತೀಶ್ ಮೊಗ್ಗಣ್ಣರು ಉಪಸ್ಥಿತರಿದ್ದರು.